ಅವಾಗ ಬರೀ 2000 ರೆಸಿಪಿ ಕಸ್ಟಮರ್ ಆಗಿ ತಲುಪಿದ್ದು. ಈಗ 10,000 ಜನದ ಮೇಲೆ ತಲುಪಿದೀವಿ. ಮತ್ತೆ ಮನೆ ಮಾತಾಯ್ತು ನಿಮ್ಮ ಒಂದು ವಿಡಿಯೋ ಇದರಿಂದ. ಇಡ್ಲಿ ಸಾಂಬಾರ್ ಪೌಡರ್, ಕೋರಿಯಂಡರ್ ಪೌಡರ್, ಬಾದಾಮ್ ಪಿಸ್ತಾ ಬೇಳೆಗಳು ಇರ್ಬೋದು, ಹಪ್ಪಳಗಳನ್ನು ಸಹ ತಂದಿದ್ದಾರೆ ಇಲ್ಲಿ. 5 ಲೀಟರ್ ಕ್ಯಾನ್ಸ್ ಗೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ, ರಸಂ ಪುಡಿ, ವಾಂಗಿಬಾತು, ಕಡಲೆಕಾಯಿ ಚಟ್ನಿ ಪೌಡರ್, ಕರಿಬೇವಿನ ಸೊಪ್ಪು ಚಟ್ನಿ ಪೌಡರ್, ಮತ್ತೆ ಮನೆ ಮಾತಾಯ್ತು ಗುಂಟೂರು, ಬ್ಯಾಡಗಿ, ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ. ಆನ್ಲೈನ್ ನಲ್ಲಿ 100 ಗ್ರಾಮ್ ಇಂದ ಶುರು ಆಗುತ್ತೆ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ನಾಗರಬಾವಿ. ಈಗ ಕ್ಲೋಸ್ ಟು 1 year ಗೆ ಬ್ಯಾಕ್ ನಾನು ಮಾಡಿದ್ದು ಅಂತದ್ದು ಒಂದು ಗಿರಣಿ ಅನ್ನೋ ಒಂದು ಶಾಪ್. ನಾವೆಲ್ಲ ಮಿಲ್ ಮಾಡ್ಸೋದಕ್ಕೆ ಅಂಗಡಿಗಳು ಹೋಗ್ತಿದ್ವಿ. ಈಗಿನ ಒಂದು ಟ್ರೆಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಒಳ್ಳೆ ಶೋರೂಮ್ ಲೆವೆಲ್ ಒಳಗೆ ಈಗ ಆಗ್ತಾ ಇರೋವಂಥದ್ದು. ಅದರಲ್ಲೂ ಇವರು ಹಳೆ ಒಂದು ಪಾರಂಪರಿಕವಾದ ಟ್ರೆಡಿಷನಲ್ ರಿಲೇಟೆಡ್ ಸೊ ಅವ್ರದ್ದು ಮಸಾಲಾಗಳನ್ನ ಕಸ್ಟಮೈಸ್ ಆಗಿ ತರ್ತಾ ಇರೋವಂಥದ್ದು ಒಂದು ಸೆಕೆಂಡ್ ಶೋರೂಮ್ ಮಾಡಿದ್ದಾರೆ. ಇದರಲ್ಲೂ ಸಹ ಏನೆಲ್ಲ ಒಂದು ಹೊಸ ತರ ತಂದಿದ್ದಾರೆ. ನಿಮ್ಮ ನೆಚ್ಚಿನ ಕಸ್ಟಮೈಸ್ ಮಸಾಲಾ ಇರ್ಬೋದು, ಫುಡ್ ಪ್ರೆಸ್ ಆಯಿಲ್ ಇರ್ಬೋದು, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ವಿನಯ್ ಅವರ. ಫಸ್ಟ್ ನಮ್ಮ ಕಡೆಯಿಂದ ಒಂದು ಕಂಗ್ರಾಚುಲೇಷನ್ಸ್ ತಿಳಿಸೋಣ. ಥ್ಯಾಂಕ್ ಯು. ನೀವು ನಮ್ಮ 2ನೇ ಬ್ರಾಂಚಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಖುಷಿ ಆಗ್ತಾ ಇದೆ. ಚೆನ್ನಾಗಿ ಒಂಥರ ಕಲರ್ಫುಲ್ ಆಗಿ ಎಷ್ಟು ಆರ್ಗನೈಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮತ್ತೆ ಇನ್ನ ತಿಳ್ಸ್ಕೊಳ್ಳೋಣ ಅಂತ ಇದ್ರ ಬಗ್ಗೆ. ಜೊತೆಗೆ ಸರ್ ಹೇಳಿ, ನಮ್ಮ ಒಂದು 1 year ಲಾಸ್ಟ್ ಜರ್ನಿನಲ್ಲಿ ಸುಮಾರು ಕಮೆಂಟ್ಗಳನ್ನ ನಾನು ನಮ್ಮ ಒಂದು ಫಸ್ಟ್ ವಿಡಿಯೋದಲ್ಲಿ ನೋಡಿದೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಒಂದು ವೀಕ್ಷಕರಿಗೂ ಹೇಳ್ಬೇಕು. ಹೌದು ಸರ್, ಅಂದ್ರೆ ತುಂಬಾ ವ್ಯೂಸ್ ಹೋಯ್ತು ಮತ್ತೆ ಶೇರ್ಸ್ ಆಯ್ತು. ಅವಾಗ ಬರೀ 2000 ರೆಸಿಪಿ ಕಸ್ಟಮರ್ ಆಗಿ ತಲುಪಿದ್ದು. ಈಗ 10,000 ಜನದ ಮೇಲೆ ತಲುಪಿದೀವಿ. ಮತ್ತೆ ಮನೆ ಮಾತಾಯ್ತು ನಿಮ್ಮ ಒಂದು ವಿಡಿಯೋ ಇದರಿಂದ. ಸರ್, ಈಗ ಮೊದಲನೇ ಒಂದು ನಿಮ್ಮ ಗಿರಣಿ ಒಂದು ಫಸ್ಟ್ ಬ್ರಾಂಚ್ ಅಲ್ಲಿ ಅನ್ನಪೂರ್ಣೇಶ್ವರಿ ನಗರ ಹತ್ರ ಮಾಡಿದ್ವಿ. ಅಲ್ಲಿದ್ದಕ್ಕೂ ಮತ್ತೆ ಈ ಒಂದು ಸೆಕೆಂಡ್ ಬ್ರಾಂಚ್ ಗೆ ಬೇರೆ ಏನಾದ್ರು ಹೊಸ ತಂದಿದ್ದೀರಾ? ಇಲ್ಲ ಸೇಮ್ ಅಲ್ಲಿರುವಂತ ಸರ್ವಿಸ್ ಎಲ್ಲಾನು ಇಲ್ಲೂ ಸಿಗ್ತಾ ಇದೆ? ಯಾವ ತರ ಸರ್? ಸೇಮ್ ಎಲ್ಲ ಅದೇ ಸರ್ವಿಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಏನ್ ಸಂಬಂಧಪಟ್ಟಿದೆ ಅಂದ್ರೆ ಆಯಿಲ್ಸ್ ಮತ್ತೆ ಫ್ರೆಶ್ ಫ್ಲೋರ್ಸ್ ಮತ್ತೆ ಮಸಾಲಾಸ್ ಇವನ್ನ ಜಾಸ್ತಿ ಇದ್ ಮಾಡ್ತಾ ಇದೀವಿ. ಅಲ್ಲಿ ಒಂದ್ ಸ್ವಲ್ಪ ಸೂಪರ್ ಮಾರ್ಕೆಟ್ ತರಾನು ಇತ್ತು. ಬರೀ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗೆ ಜಾಸ್ತಿ ಒತ್ತು ಕೊಟ್ಟಿದೀವಿ. ತುಂಬಾ ರಿಕ್ವೈರ್ಮೆಂಟ್ ಇತ್ತು. ಮೈಸೂರು ರೋಡ್ ಗೆ ಅಟ್ಯಾಚ್ಮೆಂಟ್ ಆಗಿ ಒಂದು ಬ್ರಾಂಚ್ ಬೇಕಿತ್ತು. ತುಂಬಾ ಜನದ ಕೋರಿಕೆ ಇತ್ತು. ಅದಕ್ಕೋಸ್ಕರನೇ ಇಲ್ಲಿ ನಾಗರಬಾವಿ ನಮ್ಮೂರ ತಿಂಡಿ ಹತ್ರ ಒಂದು ಬ್ರಾಂಚ್ ಮಾಡಿದೀವಿ ಸರ್. ನಮ್ಮ ಒಂದು ಗಿರಣಿಗೆ ಅಂತ ಬಂದ್ರೆ ಮನೆ ಮಾತಾಗಿರೋ ಒಂದು ಕಸ್ಟಮೈಸ್ ಮಸಾಲಾ ಪೌಡರ್. ಸೊ ಈ ಒಂದು ಯೂನಿಟ್ ಅಲ್ಲೂ ಹೆಂಗೆ ಅದು ಪ್ರೊಸೆಸ್ ಆಗುತ್ತೆ, ಏನಿದೆ ಅಂತ ಒಂದು ನೋಡ್ಕೊಂಡ್ಬರೋಣ ಅಂತ ಬನ್ನಿ. ಹಂಗೆ ಮನೆ ಮಾತಾಗಿರೋ ಮಸಾಲೆ ಹೆಂಗೆ ಇಲ್ಲಿ ರೆಡಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಎಲ್ಲ ಲಾಟ್ ಇದೆ. ಮುಂದೆ ನೀವು ನೋಡ್ಬೋದು ಎಲ್ಲ ತರದ ಮೆಣಸಿನಕಾಯಿಗಳನ್ನ ನೀವು ನೋಡ್ಬೋದು. ಇಲ್ಲಿ ಗುಂಟೂರು, ಬ್ಯಾಡಗಿ ಮಸಾಲೆಗೆ ಬೇಕಾಗಿರೋ ಅಂತದನ್ನೆಲ್ಲ ಇವರು ಕಂಪ್ಲೀಟ್ಲಿ ಸ್ಟೋರೇಜ್ ಮಾಡಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ. ಕರ್ಬೇವಿನ ಸೊಪ್ಪನ್ನೆಲ್ಲ ಆಲ್ರೆಡಿ ಈಗ ಮಸಾಲಾ ಪುಡಿ ಹೆಂಗ್ ಬೇಕೋ ಅದನ್ನ ಟ್ರೈ ಮಾಡಿ ಪ್ರೋಸೆಸ್ಗೆಲ್ಲ ಇಟ್ಕೊಂಡಿದ್ದಾರೆ. ಸ್ಟಾಕ್ಸ್ ಎಲ್ಲ ಪ್ರೀವಿಯಸ್ ಹೆಂಗೆ ಲಾಟ್ ಇಟ್ಕೊಂಡಿದ್ರು, ಅವ್ರಿಗೆ ಎಷ್ಟು ಬೇಕು ಅಲ್ಲಿನ ಒಂದು ಆರ್ಡರ್ ತಕ್ಕನಾಗೆ ಅವ್ರು ಪ್ರಿಪೇರ್ ಮಾಡಿ ಇಟ್ಕೊಂತಾ ಇರ್ತಾರೆ. ಸರ್ ಹೇಳಿ ಸರ್, ಮುಂದೆ ಏನು ನಡೀತಾ ಇದೆ? ಆಲ್ರೆಡಿ ಸಾಂಬಾರ್ ಪುಡಿ ಆರ್ಡರ್ ಇದೆ ಸರ್, ರೆಡಿ ಮಾಡ್ತಾ ಇದ್ದಾರೆ ಕ್ಲೈಂಟ್ಗಳು. ಇವಾಗ ನೋಡಿ, ನೀವು ಆರ್ಡರ್ ಕೊಟ್ಟು ಹೇಳ್ತೀರಾ ಯಾವ ತರದ್ ಬೇಕು ಅಂತ ಹೇಳಿ. ಬ್ಯಾಡಿಗೆ ಚಿಲ್ಲಿ ಹೇಳಿದ್ದಾರೆ, ಗುಂಟೂರು ಹೇಳಿದ್ದಾರೆ, ಜೀರಾ, ಈ ತರ ನೀವು ಎಷ್ಟೆಷ್ಟು ಗ್ರಾಮ್ ಏನೇನು ಕ್ವಾಂಟಿಟಿ ಹೇಳಿರ್ತೀರಾ, ನಿಮ್ಮ ಒಂದು ಕಸ್ಟಮೈಸ್ ಆಗಿ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದೇ ರೀತಿಯ ಒಂದು ವೆಬ್ಸೈಟ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡೋದು ಇರುತ್ತೆ. ನೀವು ಜಸ್ಟ್ ಫಿಲ್ ಮಾಡಿದ್ರೆ ಅಷ್ಟೇ ರೇಷಿಯೋದಲ್ಲಿ ಇವರು ಆಲ್ರೆಡಿ ಎಲ್ಲ ಅದಕ್ಕೆ ಬೇಕಾದಂತ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯೂನಿಟ್ ಅಂತ ನೋಡೋದಾದ್ರೆ ಮೆಣಸಿನಕಾಯಿನೂ ಅಷ್ಟೇ ಹೀಟಲ್ಲಿ ಇಷ್ಟೇ ರೆಡಿ ಆಗ್ಬೇಕು ಅಂತ ಇರುತ್ತೆ. ಅದೇ ಪ್ರಕಾರ ಇದು ಮೆಣಸಿನಕಾಯಿನೂ ಸಹ ರೆಡಿ ಆಗ್ತಾ ಇರೋವಂಥದ್ದು. ಗುಂಟೂರು ಜಿಲ್ಲೆಗೆ ಆರ್ಡರ್ ಕೊಟ್ಟಿದ್ದಾರೆ. ಅದೇ ತರ ಬರೀ ಗುಂಟೂರು ಮೆಣಸಿನಕಾಯಿನ ಹುರಿದು ಪುಡಿ ಮಾಡ್ಕೊಡ್ತಾರೆ. ಓಕೆ, ಸೊ ಇದು ಬಂದು ಮಸಾಲಾ ಪೌಡರ್ ರಿಲೇಟೆಡ್ಗೆ ಎಲ್ಲ ಆದ್ಮೇಲೆ ಇಲ್ಲಿ ಪ್ರೋಸೆಸ್ ಮಾಡುವಂಥದ್ದು. ಸರ್ ಇದು ಏನಕ್ಕೆ ಇಟ್ಕೊಂಡಿದ್ದಾರೆ? ಇದು ಫ್ರೆಶ್ ಫ್ಲೋರ್ಸ್ ಅಂದ್ರೆ ರಾಗಿ ಹಿಟ್ಟು, ಜೋಳದ ಹಿಟ್ಟು ಇದೆಲ್ಲ ಬಂದು ಕಸ್ಟಮರ್ ಇಲ್ಲೇ ಪರ್ಚೇಸ್ ಮಾಡಿ ಪೌಡರ್ ಮಾಡಿ ತಗೊಂಡೋಗ್ಬೋದು. ಸರ್ ಇದನ್ನು ಸಹ ಒಂದು ಗಾಣದ ಎಣ್ಣೆದು ತಗೊಂಡ್ಬಂದಿದ್ರ ಅಂತ. ಗಾಣದ ಎಣ್ಣೆ ಕೂಡ ಇಲ್ಲೇ ಇದೆ. ಸೇಮ್ ಅದೇ ಬ್ರಾಂಚ್ ತರಾನೇ ಇಲ್ಲೂ ಅಷ್ಟೇ ತುಂಬಾ ಹೈಜಿನಿಕ್ ಆಗಿ ಕ್ಲೀನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮತ್ತೆ ಮಾಮೂಲಿ ನ್ಯಾಚುರಲ್ ಸೆಗ್ಮೆಂಟೇಷನ್ 20 days ನೋಡ್ಬೋದು. ನೀವೆಲ್ಲ ಆಯಿಲ್ ಎಲ್ಲ ಹೆಂಗೆ ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ ಅಂತ. ಸುಮಾರು ಲೀಟರ್ಸ್ ಇರುತ್ತಲ್ಲ ಸರ್? ಹೌದೌದು, ಹ್ಯೂಜ್ ಕ್ವಾಂಟಿಟಿನಲ್ಲಿ ನೋಡಿ ಮಾಡಿ ಇಟ್ಟಿರೋ ಅಂತದ್ದು. ಏನೆಣ್ಣೆ ಸರ್? ಈಗ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಪ್ರತಿಯೊಂದು ದೊಡ್ಡ ಗಳಲ್ಲೇ ಸ್ಟೋರೇಜ್ ಮಾಡಿ ಇಟ್ಟಿರ್ತೀವಿ. 20 days ಆದ್ಮೇಲೆ ನಾವು ಸೇಲ್ಗೆ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ ವುಡ್ ಪ್ರೆಸ್ ಆಯಿಲ್ ಎಲ್ಲ ರೆಡಿ ಮಾಡ್ತಾರೆ. ಹೌದೌದು, ಆದ್ಮೇಲೆ ಅದು ಆಕ್ಚುಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಥಿಂಗ್ ನೋಡಿ, ಪ್ರೀವಿಯಸ್ ವಿಡಿಯೋ ತರ ಎಲ್ಲ ಒಂದು ಪ್ರೋಸೆಸ್ ನ ಇವ್ರು ಇಲ್ಲೇ ಮಾಡೋದಕ್ಕೆ ಯೂನಿಟ್ ನ ತಗೊಂಡ್ಬಂದಿರೋ ಅಂತದ್ದು. ಇದು ಎಲ್ಲ ನಮ್ಮ ರೆಡಿ ಮಿಕ್ಸ್ ಮಸಾಲಾಗಳು. ಈಗ ಕಸ್ಟಮೈಸ್ಡ್ ಮಸಾಲಾ ಅವ್ರು ಏನ್ ಆರ್ಡರ್ ಕೊಡ್ತಾರೆ ಅದೇ ತರ ನಾವು ರೆಡಿ ಮಾಡ್ಕೊಡ್ತೀವಿ. ನಮ್ದೇ ಆದ ರೆಸಿಪಿಗಳನ್ನ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟಿ ಆಗಿರೋದನ್ನ ಬಿಲ್ಡ್ ಮಾಡ್ಕೊಂಡಿದೀವಿ. ಅದ್ರಲ್ಲೇ ನೋಡಿ, ಈ ತರ ಇದು ಮಟನ್ ಬಿರಿಯಾನಿ ಇದೆ, ಮಟನ್ ಮಸಾಲಾ ಇದೆ, ಚಿಕನ್ ಬಿರಿಯಾನಿ ಇದೆ, ಸಾಂಬಾರ್ ಪುಡಿ ಇದೆ, ರಸಂ ಪುಡಿ, ವಾಂಗಿಬಾತು, ಕಡಲೆಕಾಯಿ ಚಟ್ನಿ ಪೌಡರ್, ಕರಿಬೇವಿನ ಸೊಪ್ಪು ಚಟ್ನಿ ಪೌಡರ್, ಇನ್ಸ್ಟೆಂಟ್ ಇದೆ, ಮಾಮೂಲಿ ಪುಳಿಯೋಗರೆ ಇದೆ, ಗರಂ ಮಸಾಲಾ ಇದೆ. ಅದನ್ನ ಟಚ್ ಮಾಡಬಾರ್ದು ಅಂತ ಶಾಂಪಲ್ಸ್ ಎಲ್ಲ ಈ ಚಿಕ್ಕ ಬಾಟಲ್ ತೋರಿಸ್ತೀವಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಮಿನಿಮಮ್ ಎಷ್ಟು 1 kg ಇಂದ ಸ್ಟ್ಯಾಂಡರ್ಡ್ ತಗೋಬೇಕು? ಹೌದು, 1 kg ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಎಷ್ಟು kg ಆರ್ಡರ್ ಕೊಟ್ಟರು ನಾವು ಮಾಡ್ಕೊಡ್ತೀವಿ. ಸೊ ಅದಕ್ಕೆಲ್ಲ ಟೈಮ್ ಯಾವ ತರ ತಗೋತೀವಿ? 45 ನಿಮಿಷದಲ್ಲಿ ರೆಸಿಪಿಗಳು ರೆಡಿ ಮಾಡ್ಕೊಡ್ತೀವಿ.
ಸರ್ ಇದು ಕಸ್ಟಮೈಸ್ಡ್ ಮಸಾಲಾ ಇವಾಗ ಕಸ್ಟಮರ್ಸ್ ಎಲ್ಲ ಕೊಡ್ತಾರಲ್ವಾ ಆಲ್ ಓವರ್ ಬ್ಯಾಂಗ್ಳೂರ್ ಕರ್ನಾಟಕ ಎಲ್ಲಿಂದ ನೀವು ಆನ್ಲೈನ್ ಸರ್ವಿಸ್ ಕೊಟ್ಟು ಅದು ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ನಾವೇ ನಮ್ಮ ಮ್ಯಾನ್ ಪವರ್ ತಗೊಂಡೋಗಿ ಅವರೇ ಕೊಟ್ಬಿಟ್ಟು ಬರ್ತಾರೆ. ಇನ್ ಕೇಸ್ ಈಗ ಕರ್ನಾಟಕ ಹೊರಗಡೆ ಅಂತ ಬಂದ್ರೆ ಅಲ್ಲಿ ಹೊರಗಡೆ ಅಂತ ಬಂದ್ರೆ ಅದೇ ಕೊರಿಯರ್ ವ್ಯವಸ್ಥೆನೇ ಇದೆ. ಒಂದು ಒಳ್ಳೆ ಬೆಸ್ಟ್ ಆ ಏರಿಯಾದಲ್ಲಿ ಯಾವ್ದು ಒಳ್ಳೆ ರೇಟಿಂಗ್ ಇರುತ್ತೆ ಅದರಲ್ಲಿ ಆದಷ್ಟು ಬೇಗ ತಲುಪಿಸೋ ತರ ಮಾಡ್ತಾ ಇದ್ದೀವಿ. ಈಗ ಬ್ಯಾಂಗ್ಳೂರ್ ಇರೋರಿಗೆ ಏನಾದ್ರು ಕ್ಯಾಶ್ ಆನ್ ಡೆಲಿವರಿಗೆ ಆಪ್ಷನ್ ಇದೆಯಾ ಇಲ್ಲ ನಿಮ್ದು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದಾಗೆ ಪೇಮೆಂಟ್ ಆಗ್ಬೇಕಲ್ಲ ಸರ್? ಅದು ಅಂದ್ರೆ ಕಸ್ಟಮೈಸ್ಡ್ ಮಸಾಲಾ ಅದರಿಂದ ಅವ್ರದೇ ಆದ ಒಂದು ರೆಸಿಪಿ ರೆಡಿ ಮಾಡ್ಬೇಕಲ್ಲ, ಹಾಗಾಗಿ ಪೇಮೆಂಟ್ ಫಸ್ಟ್ ನೀವೇನಾದ್ರೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಇದ್ರೆ ಹೆಚ್ಚಿನ ಒಂದು ಡೀಟೇಲ್ಸ್ ನೀವು ಇವ್ರ ಒಂದು ವೆಬ್ಸೈಟ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳೋಕೆ ತುಂಬಾನೇ ಒಂದು ಸಖತ್ತಾಗಿ ಮಾಡಿದ್ದಾರೆ ಬಿಲ್ಡ್. ಅದ್ರದ್ದು ಏನ್ ವೆಬ್ಸೈಟ್ ಹೆಸರು ಅಂತ ಹೇಳಿದ್ರೆ www.girini.in ಅಂತ ನೀವು ಹಾಕಿದ್ರೆ ಇವ್ರದ್ದು ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿರುವಂತ ಕಸ್ಟಮೈಸ್ ನ 2-3 ತರ ನಿಮ್ಗೆ ಮಸಾಲಾ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು ನಿಮ್ಗೆ ಆಡ್ ಕ್ಯಾಟ್ ಮಾಡ್ಕೊಳತ್ತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಫೀಚರ್ಸ್ ನ ಇವರು ವೆಬ್ಸೈಟ್ ಅಲ್ಲಿ ತಂದಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ವೆಬ್ಸೈಟ್ ಥ್ರೂ ಹೋಗ್ಬೋದು. ಹೆಚ್ಚಿನ ಮಾಹಿತಿ ಕನ್ಫ್ಯೂಷನ್ ಆಯ್ತು ಅಂದ್ರೆ ಕೊಡ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಸರ್ ಈಗ ವೆಬ್ಸೈಟ್ ಇವರು ಯೂಸ್ ಮಾಡಲ್ಲ ಅಂತವ್ರು ಅಂತ ಹೇಳಿದ್ರೆ ಅವ್ರು ಏನಾದ್ರು ರೈಟಿಂಗ್ ಅಲ್ಲಿ ಬರ್ಕೊಂಡು ನಿಮ್ ಫೋನ್ ಅಲ್ಲಿ ಹೇಳಿದ್ರು ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಒಂದು ರೆಸಿಪಿ ಕಳ್ಸಿದ್ರೆ ಅದೇನ್ ಪ್ರೈಸ್ ಆಗುತ್ತೆ ಎಲ್ಲ ಮಾತಾಡಿ ಅವ್ರ ಹತ್ರ ಅದನ್ನೆಲ್ಲ ಪೇಮೆಂಟ್ ಮಾಡಿಸ್ಕೊಂಡು ಅದನ್ನ ತರಿಸ್ಕೊಡ್ತೀವಿ ಸರ್. ಸರ್ ಈಗ ಶಾಪ್ ಅಲ್ಲಿ ಇಷ್ಟೊಂದು ಕಲರ್ಫುಲ್ ಆಗಿದೆ. ಇಲ್ಲಿ ಏನೇನು ಸಿಗ್ತಾ ಇದೆ ಸರ್? ಹಂಗೆ ಒಂದು ಮಾಮೂಲಿ ಸೂರ್ಯಕಾಂತಿ ಎಣ್ಣೆ ಮತ್ತೆ ಕಡಲೆಕಾಯಿ ಎಣ್ಣೆ ಇದೆ. ಇದೆಲ್ಲ ಸನ್ಫ್ಲವರ್ ಗೆ ಬರುತ್ತೆ ಅಲ್ಲ? ಗ್ರೌಂಡ್ನಟ್ ಆಯಿಲ್ ನೋಡ್ತಾ ಇರಬಹುದು. ಇಲ್ಲಿ ಕೊಬ್ಬರಿ ಎಣ್ಣೆ ಸಹ ಇದೆ. ಅದರ ಕ್ವಾಂಟಿಟೀಸ್ ಎಲ್ಲ ಇದೆ ಸರ್? 250 ಹಾಫ್ ಲೀಟರ್ 1 ಲೀಟರ್ ಎಲ್ಲ ಇದೆ. ಸಾಸಿವೆ ಎಣ್ಣೆ ಇದೆ. ಸಾಸಿವೆ ಎಣ್ಣೆನ ಕೂಡ ನಾವೇ ಇಲ್ಲ ತಯಾರು ಮಾಡ್ತೀವಿ ಸರ್. ಇಲ್ಲಿರೋ ಎಲ್ಲ ಆಲ್ ಎಡಿಬಲ್ ಆಯಿಲ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಅದು. ಅದೇ ಎಡಿಬಲ್ ಆಯಿಲ್ಸ್ ಬಂದಾಗ ನಾನು ಯಾವಾಗ್ಲೂ ಅದನ್ನೇ ಹೇಳೋದು ನಿಮಗೆ. ಬರೀ ನಮ್ಗೆ ಗೊತ್ತಿರೋ ಹಂಗೆ ಬರೀ ಒಂದು ಕಡಲೆಕಾಯಿ ಎಣ್ಣೆ ತಗೊಂಡೋಗಿ ಪ್ರತಿಯೊಂದು ಅಡಿಗೆ ಮಾಡುವಾಗ ನಾವು ಅದನ್ನೇ ಮಾಡ್ತೀವಿ. ಎಣ್ಣೆಗಳಲ್ಲೂ ಸಹ ಅವಾಗಿನ ಒಂದು ನಮ್ಮ ಪಾರಂಪರಿಕವಾಗಿ ಹೋದ್ರೆ ಸರ್ ಹಿರಿಯರು ಅವಾಗೆಲ್ಲ ಈ ತರ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸಾಸಿವೆ ಅದು ಈ ತರ ಎಲ್ಲಾನು ಸಹ ಅಡಿಗೆಗೆ ಬಳಸ್ತಾ ಇದ್ರು. ಈಗ ನಾವು ಪ್ರತಿ ಒಂದು ಅಡಿಗೆಗೂ ಕಡಲೆಕಾಯಿ ಎಣ್ಣೆ ಇಮಿಡಿಯೇಟ್ ಆಗಿ ಅದೊಂದು ಸಿಗುತ್ತೆ ಅಂತ ಮಾಡ್ಬಿಡ್ತೀವಿ. ಕರಿಯೋದಕ್ಕೆ ಒಂಥರ ನಾವು ಬಳಸ್ಕೋಬಹುದು. ಒಗ್ಗರಣೆ ರಿಲೇಟೆಡ್ ಗೆ ಒಂಥರ ಎಣ್ಣೆಗಳು ಬಳಸ್ಕೋಬಹುದು. ಅವಾಗ ಅದರದ್ದೇ ಆದಂತ ಪ್ರೋಟೀನ್ ಇರಬಹುದು, ಫುಡ್ ರಿಲೇಟೆಡ್ ಅದು ನಮಗೆ ಎಲ್ಲಾ ತರದಲ್ಲೂ ಸಹ ನಮಗೆ ಸಿಗಕ್ಕೆ ಹೋಗುತ್ತೆ. ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಡ್ರೈ ಫ್ರೂಟ್ಸ್ ಇದೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹೇಗೆ ಸರ್? ಇದೆಲ್ಲ ನೀವು ಹೋಲ್ಸೇಲ್ ಮಾರ್ಕೆಟ್ ಇಂದ ನಾವು ವೆಂಡರ್ ಇದಾರೆ ಅವರು ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಹೋಲ್ಸೇಲ್ ಇದರಲ್ಲ ಇಟ್ಟಿದ್ದೀವಿ ಸರ್. ಕಂಪ್ಲೀಟ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಏನೇನು ಬರುತ್ತೆ ಎಲ್ಲಾ ತರದ್ದು ಕ್ಯಾಶ್ಯೂ, ದ್ರಾಕ್ಷಿ, ಬಾದಾಮ್, ಪಿಸ್ತಾ ಎಲ್ಲಾ ತರದ್ದು ಇದೆ. ಆನ್ಲೈನ್ ಅಲ್ಲಿ ನೀವು ಕಸ್ಟಮೈಸ್ಡ್ ಆರ್ಡರ್ ಮಾಡಿರ್ತೀರ. ಅದ್ರ ಜೊತೆಗೆ ಇಲ್ಲಿದು ಶಾಪ್ ಅಲ್ಲಿ ಸಿಗುವಂತದ್ದು ಏನಾದ್ರು ಬೇಕು ಅಂದ್ರೆ ನೋಡಿ ನಿಮ್ಗೆ ರಸಂ ಪೌಡರ್, ಇಡ್ಲಿ ಸಾಂಬಾರ್ ಪೌಡರ್, ಕೋರಿಯಂಡರ್ ಪೌಡರ್, ಹಾಗೆ ತುಂಬಾನೇ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಗಳಿದೆ. ಇದನ್ನು ಸಹ ನೀವು ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಆರ್ಡರ್ ಪ್ಲೇಸ್ ಜೊತೆಗೆ ಇದನ್ನು ಸಹ ನೀವು ಅಡಿಷನಲ್ ಆಗಿ ತಗೋಬಹುದು. ಕಡಿಮೆ ಕ್ವಾಂಟಿಟಿ ಕೊಡ್ತಾರೆ. ಫಸ್ಟ್ ನಿಮ್ಗೆ ಏನಾದ್ರು ಟೇಸ್ಟ್ ಗೆ ಹೇಗೆ ಸೂಟ್ ಆಗುತ್ತಾ ಏನು ಅಂತ. ಎಷ್ಟು ಗ್ರಾಮ್ ಇರುತ್ತೆ ಸರ್ ಇದು? ಆನ್ಲೈನ್ ಅಲ್ಲಿ 100 ಗ್ರಾಮ್ ಇಂದ ಶುರು ಆಗುತ್ತೆ. ಫುಡ್ ರಿಲೇಟೆಡ್ ಮನೆಗೆ ಅಡಿಗೆ ಕೆಲಸಕ್ಕೆ ಬೇಕಾದಂತ ಆಲ್ಮೋಸ್ಟ್ ಎಲ್ಲಾ ಸಾಮಗ್ರಿಗಳು ನಿಮ್ಗೆ ಇಲ್ಲಿ ಸಿಗ್ತಾ ಇರೋಂಥದ್ದು ನೋಡ್ಬೋದು. ಮಸಾಲಾ ಐಟಮ್ಸ್ಗಳು ಸಹ ಯೂಜ್ ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಪ್ರೀಮಿಯಂ ಕ್ವಾಲಿಟಿದೇನೆ ಇರೋಂಥದ್ದನ್ನ ನೀವು ನೋಡ್ಬೋದು. ಹುಚ್ಚೆಳ್ಳಿರೋ ಅಂತದನ್ನ ನೋಡ್ಬೋದು, ಅಕ್ಸೆ ಬೀಜನ ನೋಡ್ಬೋದು, ನೀವು ಬೇಳೆಗಳು ಇರ್ಬೋದು. ಆದಷ್ಟು ಎಲ್ಲಾ ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲೂ ನೋಡಿ ಬೇರೆ ಬೇರೆ ಎಲ್ಲಾ ತರದ ಒಂದು ಹಪ್ಪಳಗಳನ್ನು ಸಹ ತಂದಿದ್ದಾರೆ ಇಲ್ಲಿ. ಸೊ ಹಾಗೇನೆ ಸಹ ಇಲ್ಲಿ ನಿಮ್ಗೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಈ ತರದ್ದು ಸಹ ಇವ್ರದ್ದು ರೆಡಿಮೇಡ್ ಪ್ರೀಮಿಯಂ ಕ್ವಾಲಿಟಿ ತಂದು ಅದನ್ನ ಆಲ್ರೆಡಿ ಪೌಡರ್ ಮಾಡೋ ಸಹ ಇಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಹೆಲ್ದಿ ರಿಲೇಟೆಡ್ ಜ್ಯೂಸ್ ಸಹ ಇಲ್ಲಿ ಇಟ್ಟಿದ್ದಾರೆ. 5 ಲೀಟರ್ ಕ್ಯಾನ್ಸ್ ಹೋದ್ರೆ ನಿಮ್ಗೆ ಆಯಿಲ್ ಎಲ್ಲ ಈ ರೀತಿ ಇರುತ್ತೆ ನೋಡಿ. ನಮಸ್ತೆ. ಅಂದ್ರೆ ಈ ವಿಡಿಯೋ ಮಾಡ್ತಾರೆ ಟೈಮ್ ಲೈವ್ ಆಗಿ ಒಂದು ಕಸ್ಟಮರ್ ಬಂದ್ರು. ಏನ್ ತಗೊಳಕ್ ಬಂದಿದ್ದೀರಾ ಇಲ್ಲಿ? ನಾನು ಆಕ್ಚುಲಿ ಮಿನಿಟ್ಸ್ ತಗೊಳಕ್ಕೋಸ್ಕರ ಬಂದಿರೋದು. ಈಗ ನೀವು ಮಸಾಲಾ ಪೌಡರ್ ಮಾಡ್ಬೇಕಂದ್ರೆ ನೀವೇ ಮನೆಯಲ್ಲೇ ಮಾಡ್ಕೊಳ್ಳೋದಾ? ಪ್ರಿಪೇರ್ ಎಲ್ಲ ಹೇಗೆ? ಮನೆಯಲ್ಲೇ ಮಾಡ್ಕೊತೀವಿ, ರೆಡಿಮೇಡು ತಗೋತೀವಿ, 2 ಥರನೂ. ಅದೇ ಈ ಸತಿ ನೋಡೋಣ, ಈ ಸತಿ ತಗೊಂಡು ನೋಡೋಣ ಫಸ್ಟ್ ಟೈಮ್ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಈಗ ವೀಕ್ಷಕರು ಕಂಪ್ಲೀಟ್ಲಿ ವಿಡಿಯೋ ನೋಡೋದ್ಮೇಲೆ ಈಗ ಅವ್ರಿಗೆ ರಿಕ್ವೈರ್ಮೆಂಟ್ಸ್ಗಳನ್ನ ಹೆಂಗಪ್ಪ ನಿಮ್ಗೆ ತಲುಪೋದು ಅಂತ ಕಾಯ್ತಿರ್ತಾರೆ. ಸರ್ ನಿಮ್ದು ಅಂದ್ರೆ ಈ ಲ್ಯಾಂಡ್ ಮಾರ್ಕ್ಗೆ ನಾಗರಬಾವಿದು ಏನ್ ಬರುತ್ತೆ ಸರ್ ಇದು? ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲಿ ಹಾಗೆ ತಿಳಿಸ್ಕೊಡಿ ಸರ್. ಇದು ಮೈಸೂರು ರೋಡು, ರಾಜರಾಜೇಶ್ವರಿ ನಗರ ಈ ಕಡೆ ಕಸ್ಟಮರ್ಗೆಲ್ಲ ತುಂಬಾ ಹತ್ರ ಆಗುತ್ತೆ. ನಾಗರಬಾವಿ ನಮ್ಮೂರ ತಿಂಡಿ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಂದ್ರೆ ಜಸ್ಟ್ ನಮ್ಮೂರ ತಿಂಡಿ ಹೋಟ್ಲಿಂದ ಒಂದು 200 ಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಶಾಪ್. ಶಾಪ್ ನಂಬರ್ ಬಂದು 9535042802 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಏನಾರ ಅಕಸ್ಮಾವಾಗಿ ಮಾಗಡಿ ರೋಡ್ ಆ ಕಡೆ ಇರೋರಿಗೆ ಅನ್ನಪೂರ್ಣೇಶ್ವರಿ ನಗರ ಬ್ರಾಂಚ್ ಇದೆ. ಒಂದು ಖುಷಿ ಅಂತ ಹೇಳಿದ್ರೆ ಈಗ ಕಸ್ಟಮರ್ಸ್ ಫೀಡ್ಬ್ಯಾಕ್ ತಗೊಂಡು ಅಷ್ಟು ಸರ್ವಿಸ್ ಕೊಟ್ಟು ಅವರ ಒಂದು ರಿಕ್ವೈರ್ಮೆಂಟ್ ಗೆ ನೀವು ಫುಲ್ಫಿಲ್ ಮಾಡಿ ಅವ್ರಿಗೆ ಇಷ್ಟಪಟ್ಟು ಇನ್ನೊಂದು ರೆಫರೆನ್ಸ್ ಬರ್ತಾ ಇರೋದು ಕೇಳಿದ್ಮೇಲೆ ನನಗೆ ಇನ್ನೂ ಭಾರಿ ಖುಷಿ ಆಗ್ತಾರೆ ಸರ್. ಎರಡಿರೋ ವೆಂಚರ್ಸ್ ಇವರಿಗೆ ಇನ್ನ 20 ಶೋರೂಮ್ಗಳಾಗ್ಲಿ ಅಂತ ನಾನು ಹೇಳ್ತಾ, ಇದೇ ರೀತಿ ಒಂದು ಒಳ್ಳೆ ಫುಡ್ ಕ್ವಾಲಿಟಿ ಒಂದು ಕಾಂಪ್ರೂವ್ ಆಗದೇನೆ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಪ್ರೈಸ್ ಅಷ್ಟೇ ಏನು ಇರೋದ್ರಲ್ಲಿ ಮಾರ್ಕೆಟ್ ಅಲ್ಲಿ ಇವತ್ತಿನ ಕಾಂಪಿಟೇಷನ್ ಇದರಲ್ಲಿ ಒಂದು ರೀಸನಬಲ್ ಗೆ ಎಲ್ಲಾ ಗ್ರಾಹಕರಿಗೂ ಅದು ಒಂದು ತಲುಪೋ ಅನ್ನೋ ಹಾಗೆ ಒಂದು ಪ್ರೈಸ್ ಅಲ್ಲಿ ನೀವು ತರ್ತಾ ಇರೋಂಥದ್ದು. ಎಲ್ರಿಗೂ ಓವರ್ ಆಲ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಂಗೆ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಕಂಪ್ಲೀಟ್ ಒಂದು ಟೀಮ್ಗೆ ಇದೇ ರೀತಿ ಇನ್ನೊಂದು ಬ್ರಾಂಚಸ್ಗಳು ತರ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಓಕೆ, ಧನ್ಯವಾದಗಳು.